ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ YCT ಆಲ್ ಇನ್ ಒನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು 6ನೇ ತರಗತಿ ಗಣಿತ ಪರೀಕ್ಷೆ SA2 ಗಣಿತ ಪರೀಕ್ಷೆಯ ಉತ್ತರಗಳನ್ನು ನೋಡೋಣ. 26 ಗಣಿತ ಪರೀಕ್ಷೆಯ ಉತ್ತರಗಳನ್ನು ನೋಡೋಣ. ಬನ್ನಿ, 6ನೇ ತರಗತಿ ಗಣಿತ. ಫಸ್ಟ್ ಒನ್, ಪ್ರತಿ ಚಿಕ್ಕ ಚೌಕದ ಉದ್ದ 1 ಸೆಂಟಿಮೀಟರ್ ಇರುವ ಛಾಯೀಕೃತಗೊಳಿಸಿರುವ ಭಾಗದ ಸುತ್ತಳತೆ ಅಂತ ಕೇಳವ್ರೆ. ಇಲ್ಲಿ ನೋಡಿ, ಒಂದೊಂದು ಚೌಕದ ಉದ್ದ 1 ಸೆಂಟಿಮೀಟರ್ ಇದೆ. ಅದರಲ್ಲಿ ಛಾಯೀಕೃತ ಅಂದರೆ ಯಾವುದು ಶೇಡೆಡ್ ಪೋರ್ಷನ್ ಇದೆಯೋ ಅದರ ಸುತ್ತಳತೆ ಎಷ್ಟು ಅಂತ. ಇದು 1, 2, 3, 4, 5, 6, 7, 8. ಹಾಗಾಗಿ ಇದರ ಸುತ್ತಳತೆ 8 ಸೆಂಟಿಮೀಟರ್. ಹಾಗಾಗಿ ಫಸ್ಟ್ ಕ್ವಶನ್ಗೆ ಆಪ್ಷನ್ ಬಿ 8 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. 8 ಸೆಂಟಿಮೀಟರ್. ಸೆಕೆಂಡ್ ಕ್ವೆಶನ್, ಬಾಹುವಿನ ಅಳತೆ 10 ಸೆಂಟಿಮೀಟರ್ ಇರುವ ಚೌಕದ ವಿಸ್ತೀರ್ಣ. ಒಂದು ಬಾಹುವಿನ ಅಳತೆ ಎಷ್ಟು? 10 ಸೆಂಟಿಮೀಟರ್ ಇರುವ ಚೌಕದ ವಿಸ್ತೀರ್ಣ ಅಂತೆ. ಎಷ್ಟಾಗುತ್ತೆ? ಬಾಹುವಿನ ಚೌಕದ ವಿಸ್ತೀರ್ಣ ಕಂಡುಹಿಡಿಯೋಕ್ಕೆ ಸೂತ್ರ ಬಾಹು ಇಂಟು ಬಾಹು. ಹಾಗಾಗಿ 10 100 ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್, ಸೆಂಟಿಮೀಟರ್ ಸ್ಕ್ವೇರ್. ಹಾಗಾಗಿ ಎರಡನೇ ಕ್ವೆಶನ್ಗೆ ಆನ್ಸರು ಆಪ್ಷನ್ ಎ, 100 ಸೆಂಟಿಮೀಟರ್ ಸ್ಕ್ವೇರ್. ಮೂರನೇ ಕ್ವೆಶನ್ಗೆ 16/9 ಮಿಶ್ರ ಭಿನ್ನರಾಶಿಯ ರೂಪ. 16/9 ಮಿಶ್ರ ಭಿನ್ನರಾಶಿಯ ರೂಪ. ಇದು ಯಾವ ಭಿನ್ನರಾಶಿಯಲ್ಲಿದೆ? ವಿಷಮ ಭಿನ್ನರಾಶಿಯಲ್ಲಿದೆ. ಇದರ ಮಿಶ್ರ ಭಿನ್ನರಾಶಿಯ ರೂಪ ಏನು ಅಂತ ಕೇಳಿದ್ದಾರೆ. ಹಾಗಾಗಿ ನಾವು ಇದನ್ನ ಏನು ಮಾಡಬೇಕು? ಇಲ್ಲಿ 9ರಿಂದ 16 ಭಾಗಿಸ್ಬೇಕು. ಆಗ 9 1 9, ಇನ್ನು ಇಲ್ಲಿ ಎಷ್ಟು ಉಳಿತು? 7. ಹಾಗಾಗಿ ಈಗ ನಮಗೆ ಬಂದಿರುವಂಥದ್ದು ಏನು? 1 7/9. ನೋಡಿ, 1 7/9. ಹಾಗಾಗಿ ಮಿಶ್ರ ಭಿನ್ನರಾಶಿ ಯಾವುದೇ? 16/9 ವಿಷಮ ಭಿನ್ನರಾಶಿ. ಇದನ್ನು ಮಿಶ್ರ ಭಿನ್ನರಾಶಿ ಕನ್ವರ್ಟ್ ಮಾಡಿದ್ರೆ 1 9ನೇ 7. ನೋಡಿ, ಇಲ್ಲಿದೆ ಆಪ್ಷನ್ ಸಿ, 1 9ನೇ 7. ಇಲ್ಲೇ ನೋಡಿ ಮಾಡ್ಬೋದು ನಾವು. 9 1 9, 9 + 7 16. 16/9 ಆಗುತ್ತೆ. ಹಾಗಾಗಿ 1 7/9 ಇಸ್ ದ ರೈಟ್ ಆನ್ಸರ್. ನಾಲ್ಕನೇದು, ಚೌಕದಲ್ಲಿ ಪ್ರತಿ ಕೋನದ ಅಳತೆ ಎಷ್ಟು? ಚೌಕದಲ್ಲಿ ಪ್ರತಿ ಕೋನದ ಅಳತೆ ಎಷ್ಟು ಅಂದರೆ, ಪ್ರತಿ ಕೋನವು ಲಂಬಕೋನ ಆಗಿರುತ್ತೆ. ಹಾಗಾಗಿ ಚೌಕದಲ್ಲಿ ಪ್ರತಿ ಕೋನದ ಅಳತೆ 90 ಡಿಗ್ರಿ. 8 ಸೆಂಟಿಮೀಟರ್. ಸೆಕೆಂಡ್ 100 ಸೆಂಟಿಮೀಟರ್ ಸ್ಕ್ವೇರ್. ಮೂರನೇದಕ್ಕೆ ಸಿ 1 9ನೇ 7. ನಾಲ್ಕನೇದಕ್ಕೆ ಸಿ 90 ಡಿಗ್ರಿ. ಸೆಕೆಂಡ್ ಮೇನ್, ಬಿಟ್ಟ ಸ್ಥಳವನ್ನು ತುಂಬಿರಿ. ಫಿಫ್ತ್ ಕ್ವಶನ್, ಒಂದು ವಜ್ರಾಕೃತಿಯ ಸಮಮಿತಿ ರೇಖೆಗಳು ಅದರ ಡ್ಯಾಶ್ ಆಗಿರುತ್ತವೆ ಅಂತ. ಒಂದು ವಜ್ರಾಕೃತಿ ಇದ್ದರೆ ಅದರ ಸಮಮಿತಿ ರೇಖೆಗಳು ಏನಾಗಿರ್ತವೆ ಅಂದರೆ ಕರ್ಣಗಳಾಗಿರ್ತವೆ. ಅದರ ಕರ್ಣಗಳೇ ಅದರ ಸಮಮಿತಿ ರೇಖೆಗಳಾಗಿರ್ತವೆ. ಆರನೇದು, ಪ್ಲಸ್ ಚಿಹ್ನೆ ಹೊಂದಿರುವ ಪೂರ್ಣಾಂಕವು ಯಾವಾಗಲೂ 0ಗಿಂತ ಏನಾಗಿರುತ್ತದೆ ಅಂತ ಕೇಳಿದ್ದಾರೆ. ಪ್ಲಸ್ ಚಿಹ್ನೆ ಹೊಂದಿರೋದೆಲ್ಲ 0ಗಿಂತ ಏನಾಗಿರುತ್ತದೆ? ಯಾವಾಗಲೂ ಕೂಡ ದೊಡ್ಡದಾಗಿರುತ್ತೆ. ಸೆವೆಂತ್ ಒನ್, ಎರಡು ಬಾಹುಗಳ ಅಳತೆ 14 ಸೆಂಟಿಮೀಟರ್ ಮತ್ತು 16 ಸೆಂಟಿಮೀಟರ್ ಇರುವ ತ್ರಿಭುಜದ ಸುತ್ತಳತೆ 36 ಸೆಂಟಿಮೀಟರ್ ಆದರೆ ಮೂರನೇ ಬಾಹುವಿನ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಎರಡು ಬಾಹುಗಳ ಅಳತೆ ಕೊಟ್ಟಿದ್ದಾರೆ, 14 ಸೆಂಟಿಮೀಟರ್ ಮತ್ತು 16 ಸೆಂಟಿಮೀಟ್ರು. ಅದರ ಸುತ್ತಳತೆ ಕೊಟ್ಟಿದ್ದಾರೆ 36 ಸೆಂಟಿಮೀಟರ್ ಅಂತೆ. ಆದರೆ ಮೂರನೇ ಬಾಹುವಿನ ಅಳತೆ ಎಷ್ಟು ಅಂತ ಕೇಳ್ತಿದ್ದಾರೆ. ಹಾಗಾಗಿ 14 16 ಎಷ್ಟಾಯಿತು? 30 ಆಯಿತು. ನಮಗಿಲ್ಲಿ 36 ಸುತ್ತಳತೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ 36 30 ಕಳೆದ್ರೆ ಇನ್ನು 6 ಸೆಂಟಿಮೀಟರ್ ಉಳಿಯುತ್ತೆ. ಹಾಗಾಗಿ ಮೂರನೇ ಬಾಹುವಿನ ಅಳತೆ ಎಷ್ಟು? 6 ಸೆಂಟಿಮೀಟರ್. ನೆಕ್ಸ್ಟ್ 8th ಒನ್, 1 4/5 ಸಮ ಭಿನ್ನರಾಶಿ ರೂಪ ಅಂತ ಕೇಳವ್ರೆ. ನೋಡಿ, ಇಲ್ಲಿ ನಮಗೆ ಕಾನ್ಸೆಪ್ಟ್ ಗೊತ್ತಿದೆ. ಒಂದು ಮಿಶ್ರ ಭಿನ್ನರಾಶಿ ಇದ್ದರೆ ವಿಷಮ ಭಿನ್ನರಾಶಿ ಕನ್ವರ್ಟ್ ಮಾಡ್ಬೋದು, ವಿಷಮ ಇದ್ದರೆ ಮಿಶ್ರ ಭಿನ್ನರಾಶಿ ಕನ್ವರ್ಟ್ ಮಾಡ್ಬೋದು. ಇಲ್ಲಿ ಸಮ ಭಿನ್ನರಾಶಿ ಅಂತ ತಪ್ಪಾಗಿದೆ. ಹಾಗಾಗಿ ನಾವು ಇದನ್ನ ವಿಷಮ ಭಿನ್ನರಾಶಿ ಕನ್ವರ್ಟ್ ಮಾಡಬೇಕು. ಹೇಗೆ ಮಾಡೋದು? 5 1 5, 5 + 4 9, 9/5. ಹಾಗಾಗಿ 1 4/5 ವಿಷಮ ಭಿನ್ನರಾಶಿ ರೂಪ 9/5. ಮೂರನೇ ಮೇನು, ಕೆಳಗಿನ ಲೆಕ್ಕಗಳನ್ನು ಮಾಡಿರಿ. 9ನೇದು ನೋಡಿ, ಒಂದು ವೃತ್ತದಲ್ಲಿರುವ
ಒಟ್ಟು ತ್ರಿಜ್ಯಗಳ ಸಂಖ್ಯೆ ಎಷ್ಟು? ಒಂದು ವೃತ್ತ ಇದ್ದರೆ ಅಲ್ಲಿ ಎಷ್ಟು ತ್ರಿಜ್ಯಗಳಿರ್ತವೆ ಅಂತ ಕೇಳಿದ್ದಾರೆ. ಹಾಗಾಗಿ ಎಷ್ಟು ತ್ರಿಜ್ಯಗಳಿರ್ಬೋದು ಒಂದು ವೃತ್ತದಲ್ಲಿ ಅಂದರೆ ಅನಂತ ಅಸಂಖ್ಯಾತ ತ್ರಿಜ್ಯಗಳು, ಇನ್ಫೈನೈಟ್ ತ್ರಿಜ್ಯಗಳನ್ನ ನಾವು ರಚಿಸ್ಬೋದು ಒಂದು ವೃತ್ತಗಳಲ್ಲಿ. ಹಾಗಾಗಿ ಆನ್ಸರು ಅನಂತ ಅಸಂಖ್ಯಾತ ತ್ರಿಜ್ಯಗಳು ಇರ್ತವೆ. ಯಾವ ಆಕೃತಿಯು ಅದರ ವ್ಯಾಸಗಳನ್ನು ಸಮಮಿತಿ ಅಕ್ಷವಾಗಿ ಹೊಂದಿದೆ? ಯಾವ ಆಕೃತಿ ಅದರ ವ್ಯಾಸಗಳನ್ನು ಸಮಮಿತಿ ಅಕ್ಷವಾಗಿ ಹೊಂದಿದೆ ಅಂತ ಕೇಳಿದ್ದಾರೆ. ಯಾವ ಆಕೃತಿ ವ್ಯಾಸಗಳನ್ನೇ ಸಮಮಿತಿಯಾಗಿ ಹೊಂದಿದೆ ಅಂತಂದರೆ ವೃತ್ತಾಕೃತಿಯು ಅದರ ವ್ಯಾಸಗಳನ್ನು ಸಮಮಿತಿ ಅಕ್ಷಗಳನ್ನಾಗಿ ಹೊಂದಿದೆ. ರೇಖೆಯನ್ನು ಉಪಯೋಗಿಸಿ +3ರಿಂದ -8 ಕಳೆಯಿರಿ ಅಂತಿದೆ. ನೋಡಿ, ಸಂಖ್ಯಾ ರೇಖೆಯನ್ನು ಉಪಯೋಗಿಸಬೇಕು, +3ರಿಂದ -8 ಕಳಿಬೇಕಂತೆ. ಹಾಗಾಗಿ +3ರಿಂದ -8 ಕಳಿಬೇಕು ಅಂತ ಹಾಕಿದ್ದಾರೆ. ಹಾಗಾಗಿ ಇಲ್ಲಿ ಕಳೆಯೋ ಚಿಹ್ನೆ ಹಾಕಿದ್ದೀನಿ. +3 -8 ಇಲ್ಲಿ +3 ಮೈನಸ್ ಇಂಟು ಮೈನಸ್ +8 ಆಯಿತು. ಹಾಗಾಗಿ +3 +8 ಎಷ್ಟಾಯಿತು? +11 ಆಯಿತು. ಹಾಗಾಗಿ ಇದನ್ನು ಸಂಖ್ಯಾ ರೇಖೆ ಮೇಲೆ ಹೇಗೆ ಮಾಡೋದು? 11ನ ನೋಡಿ ಇಲ್ಲಿ +3 -8 = 11. ಹಾಗಾದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಹಾಗಾಗಿ 11 ಬಂತು. ನೋಡಿ ಇಲ್ಲಿ +3 ಎಲ್ಲಿದೆ? ಇಲ್ಲಿಂದ ಇಲ್ಲಿಗೆ +3, ಇಲ್ಲಿಂದ 8 ಕೂಡಿಸಿದ್ರೆ 1 2 3 4 5 6 7 8 ಕೂಡಿಸಿದ್ರೆ +11. ಇದನ್ನು ಸಂಖ್ಯಾ ರೇಖೆ ಮೇಲೆ ಈ ರೀತಿ ತೋರಿಸ್ಬೇಕು. ಇಲ್ಲಿ ಸಂಖ್ಯಾ ರೇಖೆ ಬರೆದಿದ್ದೀನಿ, ಹೀಗೆ ತೋರಿಸ್ಬೇಕು. ಇದು ಮೈನಸ್, ಇದು ಪ್ಲಸ್ ಸೈಡ್. 12th ಒನ್, ಅತಿ ಚಿಕ್ಕ ಋಣಾತ್ಮಕ ಪೂರ್ಣಾಂಕ ಯಾವುದು? ನೋಡಿ, ಅತಿ ಚಿಕ್ಕ ಋಣಾತ್ಮಕ ಪೂರ್ಣಾಂಕ ಯಾವುದು? ಇಲ್ಲಿ ಒಂದು ಸ್ವಲ್ಪ ಯಾವುದಾದ್ರು ನಂಬರ್ಸ್ ಕೊಟ್ಟು ಇದರಲ್ಲಿ ಅತಿ ಚಿಕ್ಕದು ಯಾವುದು ಕೇಳಿದ್ರು ಅಂತ ಹೇಳ್ಬೋದು. ನೋಡಿ, ಅತಿ ದೊಡ್ಡ ಋಣಾತ್ಮಕ ಪೂರ್ಣಾಂಕ ಯಾವುದು? -1. ಅದೇ ಅತಿ ಚಿಕ್ಕದು ಅಂತ ಕೇಳಿದ್ದಾರೆ. ಹಾಗಾಗಿ ಅತಿ ಚಿಕ್ಕದು ಯಾವುದು? -1 ದೊಡ್ಡದಾದ್ಮೇಲೆ -2 ಕೂಡ ಚಿಕ್ಕದು, -3 ಚಿಕ್ಕದು, -4 ಚಿಕ್ಕದು. ಹಾಗಾಗಿ ಅತಿ ಚಿಕ್ಕ ಋಣ ಪೂರ್ಣಾಂಕ ಅನಂತ ಇರ್ತವೆ, ಇನ್ಫೈನೈಟ್. ಎಷ್ಟು ನಂಬರ್ ಹೇಳ್ತಾರೆ ಅಲ್ಲಿವರೆಗೂ ಇರ್ತವೆ. ಹಾಗಾಗಿ ಇಲ್ಲಿ ನೋಡ್ರಿ, -1 ಅತಿ ದೊಡ್ಡ ಋಣ ಪೂರ್ಣಾಂಕ. -1 ಅನ್ನೋದು ಅತಿ ದೊಡ್ಡ ಪೂರ್ಣಾಂಕ ಎಲ್ಲದಕ್ಕಿಂತ. ಹಾಗಾಗಿ ಅವರು ಅತಿ ಚಿಕ್ಕ ಋಣ ಪೂರ್ಣಾಂಕ ಕೇಳಿರೋದ್ರಿಂದ ಅದನ್ನೇನಂತ ನಾವು ಹೇಳ್ಬೋದು? ಅನಂತ, ಅಗಣಿತ, ಇನ್ಫೈನೈಟ್. ಅತಿ ಚಿಕ್ಕ ಋಣ ಪೂರ್ಣಾಂಕ ಇನ್ಫೈನೈಟ್ ನಂಬರ್ಸ್ ಇವೆ ಅಂತ. -1 ದೊಡ್ಡದಾಗಿರೋದ್ರಿಂದ ಇನ್ನು -2 -3 -4 ಮೈನಸ್ ಇನ್ನೆಷ್ಟೇ ಬಂದ್ರೂ ಅವೆಲ್ಲ ಅತಿ ಚಿಕ್ಕ ಋಣ ಪೂರ್ಣಾಂಕಗಳು. -1 ಅತಿ ದೊಡ್ಡ ಋಣ ಪೂರ್ಣಾಂಕ. ಹಾಗಾಗಿ ಅಲ್ಲಿ ಚಿಕ್ಕದು ಕೇಳೋದ್ರಿಂದ ಅನಂತ, ಅಗಣಿತ ಅಂತ ಬರೆಯೋದು ಉತ್ತರ ಸೂಕ್ತ. ಅಥವಾ ಅವರು ಮಿಸ್ ಆಗಿ ಅತಿ ದೊಡ್ಡ ಅಂತ ಕೊಡೋಕ್ಕೆ ಅತಿ ಚಿಕ್ಕ ಅಂತ ಕೊಟ್ಟಿದ್ದಾರೆ, ಏನೋ ಗೊತ್ತಿಲ್ಲ. ಹಾಗಾದರೆ ಅವ್ರು ಕೇಳಿರೋ ಕ್ವೆಶನ್ಗೆ ಆನ್ಸರು ಅನಂತ, ಅಗಣಿತ. ಅಕಸ್ಮಾತ್ ಅವರು ಅತಿ ದೊಡ್ಡ ಋಣಾತ್ಮಕ ಪೂರ್ಣಾಂಕ ಅಂತ ಕೊಡೋದಿದ್ರೆ -1 ಬರೆದಿದೆ ರೈಟ್ ಆನ್ಸರ್, ಅಥವಾ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಇದೇ ಥರ ಇದ್ದರೆ ಇದು ರೈಟ್ ಆನ್ಸರ್. 4 + 4, ಸೊ ಮೈನಸ್ ಪ್ಲಸ್ ಗೆಟ್ ಕ್ಯಾನ್ಸಲ್ 0. ನೆಕ್ಸ್ಟ್ ಇಲ್ಲಿ ನೋಡಿ, -1 3 -2. ಇಲ್ಲಿ ನೋಡಿ, -1 -2 -3, ಇಲ್ಲಿ +3 ಗೆಟ್ ಕ್ಯಾನ್ಸಲ್ 0. ನೋಡಿ ಇಲ್ಲಿ 2 + 0, ಇಲ್ಲಿ -2, ಇಲ್ಲಿ 2, ಇಲ್ಲಿ -2, ಪ್ಲಸ್ ಇಂಟು ಮೈನಸ್ ಮೈನಸ್ಸು, ಸೊ +2 -2 ಗೆಟ್ ಕ್ಯಾನ್ಸಲ್ 0. ಹಾಗಾಗಿ ಗಡಿ ಮೊತ್ತ 0 ಬರೆಸ್ಬೇಕಂದ್ರೆ ಅವರು ಇಲ್ಲಿ ನಾವು ಈ ಸಂಖ್ಯೆಗಳಿಂದ ಫಿಲಪ್ ಮಾಡಬೇಕಾಗುತ್ತೆ. 21ನೇದು, ಒಂದು ಪುಸ್ತಕವು 200 ಪುಟಗಳನ್ನು ಹೊಂದಿದೆ. ದಿಯಾಳು 50 ಪುಟಗಳನ್ನು ಓದಿದಳು. ಅವಳು ಪುಸ್ತಕವನ್ನು ಪೂರ್ಣವಾಗಿ ಓದಬೇಕಾದರೆ ಉಳಿದ ಪುಟಗಳ ಭಾಗವನ್ನು ಭಿನ್ನರಾಶಿಯಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ. ನೋಡಿ, ಒಂದು ಪುಸ್ತಕ ಇದೆ, ಅದು 200 ಪುಟಗಳನ್ನು ಹೊಂದಿದೆಯಂತೆ. ಅದರಲ್ಲಿ ದಿಯಾ 50 ಪುಟಗಳನ್ನು ಮಾತ್ರ ಓದಿದ್ಲಂತೆ. ಹಾಗಾದರೆ ಇನ್ನುಳಿದನ್ನ ಭಿನ್ನರಾಶಿಯಲ್ಲಿ ಬರೀರಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿ, 200 ಪುಟಗಳಿವೆ, 50 ಪುಟಗಳನ್ನ ಓದಿದಾಳೆ. ಹಾಗಾಗಿ 200ಕ್ಕೆ 50 ಓದಿದಾಳೆ. ಹಾಗಾಗಿ 51ಲಿ 54ಲಿ, ಹಾಗಾಗಿ 1/4. ಎಷ್ಟು ಓದಿದಾಳೆ ಅವಳು? 1/4ನಷ್ಟ ಓದಿದಾಳೆ. ಹಾಗಾದರೆ ಇನ್ನೂ ಎಷ್ಟು ಓದಬೇಕಾಗಿದ್ದು? ಉಳಿದ ಪುಟಗಳನ್ನು ಭಾಗವನ್ನು ಭಿನ್ನರಾಶಿಯಲ್ಲಿ ಬರೆಯಿರಿ. ಇನ್ನೆಷ್ಟು ಪುಟಗಳಿವೆ? 200 ಪುಟ ಅಂತಂದರೆ ಇಲ್ಲಿ ದಟ್ ಸಿಂಪ್ಲೈಸ್ 50 ಪುಟ ಓದಿದಾಳೆ ಅಂದರೆ ಇನ್ನೂ ಎಷ್ಟಿದೆ? 150 ಇದೆ, ಡಿವೈಡೆಡ್ ಬೈ 200 ಇದೆ. ಹಾಗಾಗಿ ಇಲ್ಲಿ ನಾವು ನೋಡಿ 0 0 ಗೆಟ್ ಕ್ಯಾನ್ಸಲ್ಲು, 5 3ಲಿ 15, 5 4ಲಿ 20. ಹಾಗಾಗಿ 3/4. ನೋಡಿ, 200ನ್ನೇ 50 ಪುಟದಷ್ಟು ಓದಿದಾಳೆ ಅಂದರೆ 1/4 ಅಂತಂದರೆ ಕಾಲು ಭಾಗದಷ್ಟು ಓದಿದಾಳೆ.
50 ಪುಟ ಒಯ್ದಾಳೆ ಅಂದರೆ ಇನ್ನೂ 150 ಪುಟ ಮಿಕ್ಕಿವೆ. ಹಾಗಾಗಿ 150 ಡಿವೈಡ್ ಬೈ 200 ಮಾಡಿದ್ರೆ ಇಲ್ಲಿ 3/4 ಅಂತ ತೋರಿಸ್ತಿದೆ. ಹಾಗಾದರೆ ಇನ್ನೂ ಮುಕ್ಕಾಲಷ್ಟು ಅವಳು ಓದಬೇಕಾಗಿದೆ. ಉಳಿದ ಪುಟಗಳು 3/4. ಆಯತ ಮತ್ತು ವರ್ಗಕ್ಕಿರುವ ಸಾಮ್ಯತೆ ಏನಂದರೆ ಪ್ರತಿ ಕೋನ 90 ಡಿಗ್ರಿಗೆ ಸಮವಾಗಿರುತ್ತದೆ. ಅಭಿಮುಖ ಬಾಹುಗಳು ಸಮವಾಗಿರ್ತವೆ. ಕೋನಗಳು ಪರಸ್ಪರ ಅರ್ಧಿಸುತ್ತವೆ. ಇವು ಸಾಮ್ಯತೆಗಳು. 19ನೇದು, ಈ ಕೆಳಗಿನ ಚಿತ್ರಗಳನ್ನು ರಚಿಸಿ ನಂತರ ಅವುಗಳಲ್ಲಿ ಸಮಮಿತಿ ರೇಖೆಗಳನ್ನು ಎಳೆದು ಬಿಟ್ಟು ಹೋದ ರಂಧ್ರಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ನೋಡಿ, ಒಂದನೇದು ಈ ಥರ ಇದೆ, ಎರಡನೇದು ಈ ಥರ ಇದೆ. ಇದನ್ನು ನಾವು ರಚಿಸಬೇಕು ಅಂದರೆ ಒಂದು ಸರ್ಕಲ್ ಟೈಪ್ ಕಟ್ ಮಾಡಿಕೊಂಡು ಇಲ್ಲೊಂದು ಅದನ್ನ ಫೋಲ್ಡ್ ಮಾಡಿ ಇಲ್ಲೊಂದು ಹೋಲ್ ಮಾಡಬೇಕು. ಅದನ್ನ ಓಪನ್ ಮಾಡಿದಾಗ ಈ ಪಕ್ಕದಲ್ಲಿ ಹೇಗಿರುತ್ತೆ ಅದನ್ನು ಬರೆಯಿರಿ. ಸಮಮಿತಿ ರೇಖೆ ಎಳೆದ್ರೆ ಹೇಗೆ ಬರುತ್ತೆ ಅದನ್ನು ಬರೆಯಿರಿ ಅಂತ ಕೇಳ್ತಿದ್ದಾರೆ. ಇವೆರಡು ಹೇಗೆ ಬರ್ತವೆ ಅಂತಂದರೆ ನೋಡಿ, ಓಪನ್ ಮಾಡಿದಾಗ ಸಮಮಿತಿ ಅಕ್ಷವನ್ನು ಎಳೆದಾಗ ಹೇಗೆ ಕಾಣ್ತವೆ ಅಂತಂದರೆ ಹೀಗೆ ಫೋಲ್ಡ್ ಮಾಡಿ ನಾವು ಹಾಕಿ ಕಟ್ ಮಾಡಿದ್ನ ಓಪನ್ ಮಾಡಿದಾಗ ಹೇಗೆ ನಮಗೆ ಅದರದ್ದು ಹೋಲ್ ಕಾಣುತ್ತೆ ಅಂತಂದರೆ ನೋಡಿ, ಇಲ್ಲಿದೆ. ಮತ್ತು ಇದನ್ನು ನೋಡಿ, ಇಲ್ಲಿ ಒಂದು ಹೋಲ್ ಮಾಡಿದರೆ ನಾವು ಇದನ್ನು ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ಹೋಲ್ ಮಾಡಿದರೆ ಓಪನ್ ಮಾಡಿದಾಗ ಇಲ್ಲಿ ಹೋಲ್ ಇರುತ್ತೆ. ಹಾಗಾಗಿ ಇದರ ರಚನೆ ಹೀಗಿದೆ. 20, ಅಪೇಕ್ಷಿತ ಗಡಿ ಮೊತ್ತ ಪಡೆಯಲು ಗ್ರಿಡ್ಗಳನ್ನು ಪೂರ್ಣಗೊಳಿಸಿ. ಗಡಿ ಮೊತ್ತ 0. ನೋಡಿ, ಇಲ್ಲಿ ಕೇಳಿದರೆ -3, -2, -1, 0 ಅಂತ ಕೊಟ್ಟಿದ್ದಾರೆ. ಇವುಗಳನ್ನು ನಾವು ಯೂಸ್ ಮಾಡ್ಕೊಂಡು ಗ್ರಿಡ್ ಮೊತ್ತ ಅಂದರೆ ಸೆಂಟ್ರಲ್ 0 ಬರೋಂಗೆ ಯಾವ್ಯಾವ್ದು ಹಾಕ್ಬೋದು ಅಂತ ನಾವು ಕಂಡುಹಿಡಿಬೇಕು. ಗಡಿ ಮೊತ್ತ 0 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಈಗ -3 ಅವರೇ ಕೊಟ್ಟಿದ್ದಾರೆ. ನಾನು ಇಲ್ಲಿಗೆ ಯಾವ್ದು ಹಾಕಬೇಕು? 4 -1 ಹಾಕಿದ್ದೀನಿ. ಇಲ್ಲಿ ನೋಡಿ, -3 4 -1. ಇಲ್ಲಿ ನೋಡಿ, -3 1 2. ಇಲ್ಲಿ ನೋಡಿ 2 0 -2. ಇಲ್ಲಿ ನೋಡಿ -1 3 -2. ಹೇಗೆ ಇದು ವರ್ಕ್ ಆಗುತ್ತೆ ಅಂದರೆ ನೋಡಿ, ಇಲ್ಲಿ ಫಸ್ಟು -3 +1 +2. ಇವು ನೋಡಿ, -3 +1 +2 +3. -3 +3 ಗೆಟ್ ಕ್ಯಾನ್ಸಲ್ 0. ನೆಕ್ಸ್ಟ್ -3 +4 -1. -3 ಬ್ರಹ್ಮಗುಪ್ತನ ವಿಧಾನವನ್ನು ಬಳಸಿಕೊಂಡು 3/4 ಮತ್ತು 1/5ರ ಭಿನ್ನರಾಶಿಗಳನ್ನು ಕೂಡಿಸಿ. ಬ್ರಹ್ಮಗುಪ್ತನ ವಿಧಾನವನ್ನು ಬಳಸಿಕೊಂಡು 3/4 ಮತ್ತು 1/5 ಭಿನ್ನರಾಶಿಗಳನ್ನು ಕೂಡಿಸಿ. ನೋಡಿ, ಇಲ್ಲಿ 3/4 ಮತ್ತು 1/5. ಇಲ್ಲಿ ನಾವು ಛೇದಕ್ಕೆ ಫಸ್ಟ್ ಲಾಸ ತಗೋಬೇಕು. ಛೇದಕ್ಕೆ ಲಾಸ ತಗೊಂಡ್ರೆ 4 ಮತ್ತು 5ರ ಲಾಸ ಎಷ್ಟು? 20 ಆಗಿದೆ. ಹಾಗಾಗಿ 3/4ಕ್ಕೆ ಫಸ್ಟು 20 ಬರೋ ಹಾಗೆ ನಾವು ಗುಣಿಸ್ಕೋಬೇಕು. ನೋಡಿ, ಇಲ್ಲಿ 20 ಬರೋದ್ರಿಂದ ಇಲ್ಲಿ ಯಾವ ಸಂಖ್ಯೆ ಗುಣಿಸಿದ್ರೆ 4ಕ್ಕೆ ಯಾವ ಸಂಖ್ಯೆ ಗುಣಿಸಿದ್ರೆ 20 ಬರುತ್ತೆ? 5. ಹಾಗಾಗಿ ಅಂಶಕ್ಕೂ ಕೂಡ 5ನ್ನ ಹಾಕೊಂಡಿದ್ದೀನಿ. 5 4 20, 5 3 15. ಇಲ್ಲಿ ನೋಡಿ 1/5 ಏನು ಲಾಸ 20 ಆಗಿರೋದ್ರಿಂದ 5ಕ್ಕೆ ಯಾವ ಸಂಖ್ಯೆ ಗುಣಿಸಿದ್ರೆ 20 ಬರುತ್ತೆ? 4. ಹಾಗಾಗಿ 5 4 20. ಇಲ್ಲಿ ಅಂಶಕ್ಕೂ ಅದೇ ಸಂಖ್ಯೆಯಿಂದ ಗುಣಿಸ್ಕೊಂಡಿದ್ದೀನಿ. 1 4 4. ನೋಡಿ, 15/20 4/20. ಇವೆರಡನ್ನೂ ಕೂಡಿಸಿದಾಗ ಇಲ್ಲಿ 15 + 4 19/20. 19/20 ಈಸ್ ದ ರೈಟ್ ಆನ್ಸರ್. ನೋಡಿ, 17ನೇದು, 5/10 ಮತ್ತು 30/80 ಭಿನ್ನರಾಶಿಗಳನ್ನು ಸಮಾನವಾಗಿವೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಿ ಅಂತ ಹೇಳಿದ್ದಾರೆ. ಇವೆರಡು ಭಿನ್ನರಾಶಿಗಳು ಸಮಾನವಾಗಿವೆ ಅಥವಾ ಇಲ್ಲ ಅನ್ನೋದನ್ನ ನಾವು ಚೆಕ್ಔಟ್ ಮಾಡಬೇಕು. ಇಲ್ಲಿ ನೋಡಿ, 5/10 ಇದನ್ನು ನಾವು ಕ್ಯಾನ್ಸಲ್ ಮಾಡಿದ್ರೆ 5 1 5 2 ಎಷ್ಟು ಬಂತು? 1/2 ಬಂತು. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 0.5. ಇಲ್ಲಿ 30/80 ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 10 3 30 10 8 80 3/8. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 0.375. ಹಾಗಾದರೆ ನಮಗೆ ನೋಡಿದ್ರೆ ಗೊತ್ತಾಗುತ್ತೆ 5/10 ಈಸ್ ನಾಟ್ ಈಕ್ವಲ್ ಟು 30/80. ಇವೆರಡೂ ಕೂಡ ಸಮವಾಗಿಲ್ಲ. ಆಯತ ಮತ್ತು ವರ್ಗಕ್ಕಿರುವ ಒಂದು ಸಾಮ್ಯತೆಯನ್ನು ಬರೆಯಿರಿ. ಆಯತ ಮತ್ತು ವರ್ಗಕ್ಕಿರುವ ಒಂದು ಸಾಮ್ಯತೆ ಅಂದರೆ ಹೋಲಿಕೆಯನ್ನು ಬರೀಬೇಕು. ಒಂದೇ ಹೋಲಿಕೆ ಇರೋದನ್ನ ಬರೆಯಿರಿ ಅಂತ. 13ನೇದು, 3 ಸೆಂಟಿಮೀಟರ್ ಉದ್ದವಿರುವ ಚೌಕದ ಸುತ್ತಳತೆ ಕಂಡುಹಿಡಿಯಿರಿ. ಇಲ್ಲಿ ನೋಡಿ, ಚೌಕದ ಸುತ್ತಳತೆ ಕಂಡುಹಿಡಿಯೋಕ್ಕೆ ಸೂತ್ರ 4 × ಬಾಹು. ಹಾಗಾಗಿ 4 × ಒಂದು ಬಾಹುವಿನ ಉದ್ದ ಎಷ್ಟು? 3 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ 4 3 12 ಸೆಂಟಿಮೀಟರ್. 13ನೇ ಕ್ವೆಶ್ಚನ್ಗೆ 12 ಸೆಂಟಿಮೀಟರ್. 14, 5/3ರ 2 ಸಮಾನ ಭಿನ್ನರಾಶಿಗಳನ್ನು ಬರೆಯಿರಿ ಅಂತ ಕೇಳ್ತಿದ್ದಾರೆ.
5/3 ಸಮಾನ ಭಿನ್ನರಾಶಿ ಅಂದರೆ ಅಂಶಕ್ಕೂ ಛೇದಕ್ಕೂ ಕೂಡ ಒಂದೇ ಸಂಖ್ಯೆಯಿಂದ ಗುಣಿಸ್ಬೇಕು. ಅಲ್ಲಿ ಬರೋ ಆನ್ಸರು ಅದು ಸಮಾನ ಭಿನ್ನರಾಶಿಯಾಗಿ ಆಗುತ್ತೆ. ಈಗ ನೋಡಿ, ಇಲ್ಲಿಂದ ನಾನು ಅಂಶಕ್ಕೆ 2 ಗುಣಿಸಿದ್ದೀನಿ, ಛೇದಕ್ಕೂ ಕೂಡ 2 ಗುಣಿಸಿದ್ದೀನಿ. ಹಾಗಾಗಿ 5 2 10, 3 2 6 ಬಂತು. ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ 2 3 6, 2 5 10, ಆಗೇನು ಬರುತ್ತೆ ನನಗೆ 5/3 ಬರುತ್ತೆ. ಹಾಗಾಗಿ ಇದರ ಸಮಾನ ಭಿನ್ನರಾಶಿ ಇದು. ಸಮಾನ ಭಿನ್ನರಾಶಿ ಕಂಡುಹಿಡಿಯಬೇಕು ಅಂದರೆ ಅಂಶಕ್ಕೂ ಛೇದಕ್ಕೂ ಒಂದೇ ಸಂಖ್ಯೆಯಿಂದ ಗುಣಿಸಬೇಕು. ಇಲ್ಲಿ 2ರಿಂದ ಮಾಡಿದ್ರೆ 5 2 10, 3 7 6. ನೆಕ್ಸ್ಟ್ 3ರಿಂದ ಮಾಡಿದ್ದೀನಿ, 5 3 15, 3 3 9. ಹಾಗಾಗಿ 5/3 ಸಮಾನ ಭಿನ್ನರಾಶಿ ಅವರು 2 ಕೇಳಿರೋದ್ರಿಂದ 2 ಹಾಕಿದ್ದೀನಿ. 10/6, 15/9. ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ 15ನೇದು, ಒಂದು ಆಯತದ ವಿಸ್ತೀರ್ಣ 30 ಸೆಂಟಿಮೀಟರ್, ಉದ್ದ 6 ಸೆಂಟಿಮೀಟರ್ ಆಗಿದ್ದರೆ ಆಯತದ ಅಗಲವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಒಂದು ಆಯತ ಕೊಟ್ಟಿದ್ದಾರೆ, ವಿಸ್ತೀರ್ಣ ಕೊಟ್ಬಿಟ್ಟಿದ್ದಾರೆ 30 ಸೆಂಟಿಮೀಟರ್, ಅದ್ರ ಉದ್ದ ಕೊಟ್ಟಿದ್ದಾರೆ 6 ಸೆಂಟಿಮೀಟ್ರು, ಅಗಲ ಕೊಟ್ಟಿಲ್ಲ. ಅಗಲ ನಾವು ಕಂಡುಹಿಡಿಬೇಕು. ನೋಡಿ, ಇಲ್ಲಿ ಆಯತದ ವಿಸ್ತೀರ್ಣ 30 ಸೆಂಟಿಮೀಟರ್, ಉದ್ದ 6 ಸೆಂಟಿಮೀಟರ್, ಅಗಲ ಎಷ್ಟು ಅಂತ. ವಿಸ್ತೀರ್ಣ ಕಂಡುಹಿಡಿಯಕ್ಕೆ ಏನು ಸೂತ್ರ? ಉದ್ದ ಇಂಟು ಅಗಲ. ವಿಸ್ತೀರ್ಣ 30 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಉದ್ದ ಕೊಟ್ಟಿದ್ದಾರೆ 6 ಸೆಂಟಿಮೀಟ್ರು, ನಮಗೆ ಅಗಲ ಗೊತ್ತಿಲ್ಲ. ಸೊ ನಾವಿಲ್ಲಿ ಕಂಡುಹಿಡಿಬೇಕಂದ್ರೆ 30 ಇದೆ, ಇದು ಗುಣಾಕಾರ ಆಗಿರೋದು ಈ ಕಡೆ ಬಂದರೆ ಭಾಗಾಕಾರ ಆಗುತ್ತೋ. ಅಗಲ ಈಸ್ ಈಕ್ವಲ್ ಟು 30/6. 6 1 6 5 30, ಹಾಗಾಗಿ 5 ಸೆಂಟಿಮೀಟ್ರ್. ಅಗಲ ಎಷ್ಟು? 5 ಸೆಂಟಿಮೀಟರ್. 16, ಬೆಳಗಿನ ಜಾವದಲ್ಲಿ ತಾಪಮಾನ -3 ಡಿಗ್ರಿ ಸೆಲ್ಸಿಯಸ್ ಇದ್ದು ನಂತರ 7 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಕಡಿಮೆಯಾದರೆ ಆಗ ಹೊಸ ತಾಪಮಾನ ಎಷ್ಟು ಅಂತ. ಬೆಳಗಿನ ಜಾವದಲ್ಲಿ -3 ಡಿಗ್ರಿ ಇರ್ತದೆ, ನಂತರ ಮತ್ತೆ 7 ಡಿಗ್ರಿ ತಾಪಮಾನ ಕಡಿಮೆ ಆಗುತ್ತೆ, ಆಗ ಹೊಸ ತಾಪಮಾನ ಆಗುತ್ತಲ್ಲ ಅದೆಷ್ಟು ಅಂತ. -3 ಡಿಗ್ರಿ ಇರುತ್ತೆ, 7 ಡಿಗ್ರಿ ಮತ್ತೆ ಕಡಿಮೆ ಆದರೆ -7 ಡಿಗ್ರಿ ಆಗುತ್ತೆ. ಹಾಗಾಗಿ ಹೊಸ ತಾಪಮಾನ ಎಷ್ಟಾಗುತ್ತೆ? -3 -7 -10 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ನೋಡಿ, -3 ಡಿಗ್ರಿ ಸೆಲ್ಸಿಯಸ್ -7 ಡಿಗ್ರಿ ಸೆಲ್ಸಿಯಸ್, ಇವೆರಡು ಸೇರಿ -10 ಡಿಗ್ರಿ ಸೆಲ್ಸಿಯಸ್ ಇಸ್ ದ ರೈಟ್ ಆನ್ಸರ್. ನೋಡಿ, ಬಾಹುವಿನ ಉದ್ದ 4 ಸೆಂಟಿಮೀಟರ್ ಮತ್ತು ಕರ್ಣದ ಉದ್ದ 8 ಸೆಂಟಿಮೀಟರ್ ಇರುವಂತೆ ಒಂದು ಆಯತವನ್ನು ರಚಿಸಿ. ನೋಡಿ, ಇದರ ರಚನೆ ನಿಮ್ಗೆ ಗೊತ್ತೇ ಇದೆ, ಹೀಗಿದೆ. ಬಾಹುವಿಂದ 4 ಸೆಂಟಿಮೀಟರ್ ಇದ್ದರೆ ಕರ್ಣ 8 ಸೆಂಟಿಮೀಟರ್. ಆಯತವನ್ನು ನೀವು ರಚಿಸ್ಕೋಬೇಕಾಗತ್ತೆ. ಇಲ್ಲಿ 4 ಸೆಂಟಿಮೀಟರ್ ಇರುತ್ತೆ, ಕರ್ಣ 8 ಸೆಂಟಿಮೀಟ್ರು. ನೀವು ಇದನ್ನು ಆಯತವನ್ನು ರಚಿಸಿ. 24, ಫಸ್ಟ್ ಒನ್, ಈ ಆಕೃತಿಯಲ್ಲಿ ಗುರುತಿಸಿದ ಬಿಂದುವಿನ ಸುತ್ತ ಇರುವ ಭ್ರಮಣ ಕೋನ ಕಂಡುಹಿಡಿಯಿರಿ. ನೋಡಿ, ಭ್ರಮಣ ಕೋನ ಎಷ್ಟು? ಇದ್ರದ್ದು 90 ಡಿಗ್ರಿ, ಇದ್ರದ್ದು 180 ಡಿಗ್ರಿ. ನೋಡಿ, ಎ 90 ಡಿಗ್ರಿ, ಬಿ 180 ಡಿಗ್ರಿ. ಇಲ್ಲಿ ಸೆಕೆಂಡ್ ಕ್ವೆಶ್ಚನ್, ಈ ಕೆಳಗಿನ ಭ್ರಮಣ ಕೋನ ಹೊಂದಿರುವ ಆಕೃತಿಗಳ ಭ್ರಮಣ ಸಮಮಿತಿಯನ್ನು ಕಂಡುಹಿಡಿಯಿರಿ. 90 ಡಿಗ್ರಿ 120 ಡಿಗ್ರಿ ಅಂತ ಹೇಳಿದ್ದಾರೆ. ಹಾಗಾಗಿ 90 ಡಿಗ್ರಿಗೆ 4 ಭ್ರಮಣ ಸಮಮಿತಿ ಕ್ರಮ ಇರ್ತವೆ, 120 ಡಿಗ್ರಿಗೆ 3 ಭ್ರಮಣ ಸಮಮಿತಿ ಕ್ರಮ ಇರ್ತವೆ. ಇದಾಗಿತ್ತು ಇವತ್ತಿನ ವಿಡಿಯೋ ಮಕ್ಕಳೇ. ಗಣಿತ 6ನೇ ತರಗತಿ ಎಸ್ಸೆ 2 ಪ್ರಶ್ನೆ ಪತ್ರಿಕೆಯ ಉತ್ತರ ಪತ್ರಿಕೆ. ಐ ಹೋಪ್ ಇದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಯಾರಿಗೆಲ್ಲ ಯೂಸ್ಫುಲ್ ಅನಿಸುತ್ತೋ ಅವರಿಗೆಲ್ಲ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನಿಮ್ಮ ಆನ್ಸರ್ಸ್ಗಳನ್ನು ಚೆಕ್ ಮಾಡ್ಕೊಳ್ಳಿ, ಮುಂದಿನ ಕ್ಲಾಸ್ಗೆ ಪ್ರಮೋಟ್ ಆಗಿ ಅಂತ ಹೇಳ್ತಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್ ಮಕ್ಕಳ.